ಹಾಯ್ ಹಲೋ ಫ್ರೆಂಡ್ಸ್, ಓಮ್ ಜಾಬ್ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು 2025 ಅಂದರೆ ಇವತ್ತೇ ನಡೆದ ಕ್ವಶನ್ ಪೇಪರ್ ಗ್ರೂಪ್ ಬಿ ಕ್ವಶನ್ ಪೇಪರ್ ನೋಡೋಣ. ಕ್ವಶನ್ ನಂಬರ್ 1, ಭಾರತ ಸಂವಿಧಾನದಡಿಯಲ್ಲಿ ಕೆಳಗಿನ ಯಾವ ಹುದ್ದೆಯನ್ನು ಕಡಿಮೆ ಮಾಡಲಾಗಲಿಲ್ಲ? 1. ರಾಜ್ಯಸಭೆಯ ಉಪಸಭಾಪತಿ, ಲೋಕಸಭೆಯ ಉಪಾಧ್ಯಕ್ಷ, ವಿಧಾನಸಭೆಯ ಉಪಾಧ್ಯಕ್ಷ, ಉಪ ಪ್ರಧಾನಮಂತ್ರಿ. ಸರಿಯಾದನ್ನು ನೋಡಿ ಆನ್ಸರ್ ಮಾಡಿ ತಿಳ್ಕೊಳ್ಳಿ ನೀವೇ. ಸೆಕೆಂಡ್ ಒನ್, ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ. ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇದೆ. ಬಿ. ಘನತೆ ಎಂಬ ಪದವು ನಮ್ಮ ಸಂವಿಧಾನದ ಭಾಗ 4 ಮತ್ತು ಭಾಗ 3ರಲ್ಲಿದೆ. ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆ ಮತ್ತು ಭಾಗ 4ರಲ್ಲಿ ಇದೆ. ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ಸರಿ? ಎ ಮತ್ತು ಬಿ ಎರಡು, ಸೆಕೆಂಡ್ ಒನ್ ಬಿ ಮತ್ತು ಸಿ ಎರಡು, ಥರ್ಡ್ ಒನ್ ಎ ಮತ್ತು ಸಿ ಎರಡು, ಫೋರ್ತ್ ಒನ್ ಮೇಲಿನ ಯಾವುದೂ ಅಲ್ಲ. ಥರ್ಡ್ ಒನ್ ಕ್ವಶನ್, ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಸಂವಿಧಾನದ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಿತು. ಬಿ. ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಲ್ಲ, ಆದರೆ ತನ್ನ ವಸ್ತುನಿಷ್ಠ ನಿರ್ಣಯವನ್ನು ಕೈಗೊಂಡಿತು. 3. ಸಂವಿಧಾನದ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಲು, ವಸ್ತುನಿಷ್ಠ ನಿರ್ಣಯವನ್ನು ಕೈಗೊಳ್ಳಲು ಮತ್ತು ಸಂವಿಧಾನವನ್ನು ರಚಿಸಲು ಸಮಿತಿಗಳನ್ನು ರಚಿಸುವ ನಿರ್ಧಾರವನ್ನು ಕೈಗೊಂಡಿತು. ಮೇಲ್ಕಂಡ ಹೇಳಿಕೆಗಳಲ್ಲಿ ಯಾವುದು ಸರಿ? 1. ಎ ಮತ್ತು ಸಿ ಎರಡು, ಸೆಕೆಂಡ್ ಒನ್ ಎ ಮಾತ್ರ, ಥರ್ಡ್ ಒನ್ ಬಿ ಮತ್ತು ಸಿ ಎರಡು, ಫೋರ್ತ್ ಒನ್ ಎ ಮತ್ತು ಬಿ ಮತ್ತು ಸಿ 3. ನೆಕ್ಸ್ಟ್ ಕ್ವಶನ್, ನಮ್ಮ ಸಂವಿಧಾನದ 4ನೇ ಅನುಚ್ಛೇದವು ವರ್ಗೀಕರಣ ಮತ್ತು ವಿವೇಚನೆಯನ್ನು ಮಾಡಲು ಅನುಮತಿಸುತ್ತದೆ. ಸೆಕೆಂಡ್ ಒನ್ ವರ್ಗೀಕರಣ ಮತ್ತು ಶಾಸನದ ವರ್ಗೀಕರಣವನ್ನು ಮಾಡಲು ಅನುಮತಿಸುತ್ತದೆ. ಥರ್ಡ್ ಒನ್ ವರ್ಗೀಕರಣ ಮಾಡಲು ಅನುಮತಿಸುತ್ತದೆ ಮತ್ತು ಆದರೆ ಶಾಸನದ ವರ್ಗೀಕರಣ ಮಾಡಲು ಅನುಮತಿಸುವುದಿಲ್ಲ. 4. ಮೇಲ್ಕಂಡ ಎಲ್ಲವುಗಳನ್ನು ಅನುಮತಿಸುತ್ತದೆ. ಕ್ವಶನ್ ನಂಬರ್ 5, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ತಮ್ಮ ಮೀಸಲಾತಿಯ ಅನುಕೂಲಗಳನ್ನು ಪಡೆಯಬಹುದಾದ 1. ವಲಸಿಗ ರಾಜ್ಯ, 2. ಮೂಲದ ರಾಜ್ಯ, 3. ವಲಸೆ ರಾಜ್ಯ, 4. ಮೇಲಿನ ಎಲ್ಲವೂ. ಸಿಕ್ಸ್ತ್ ಒನ್ ಕ್ವಶನ್, ವಿಶೇಷ ಬಹುಮತ ಮತ್ತು ರಾಜಕೀಯಗಳ ಪೈಕಿ ಅರ್ಧ ರಾಜ್ಯಗಳ ಅನುಮೋದನೆಯೊಂದಿಗೆ ಈ ಕೆಳಕಂಡ ಯಾವೆಲ್ಲ ಅನುಚ್ಛೇದಗಳು ತಿದ್ದುಪಡಿಯಾಗುತ್ತವೆ? 1. ಅನುಚ್ಛೇದ 5, 11, 72. 2. ಅನುಚ್ಛೇದ 12 ಮತ್ತು 12ರಿಂದ 15. 3ನೇದು ಅನುಚ್ಛೇದ 21A 368. ಫೋರ್ತ್ ಒನ್ ಅನುಚ್ಛೇದ 73, 162, 368. 7ನೇ ಕ್ವಶನ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ನರನ್ನು ನಾಮನಿರ್ದೇಶನ ಮಾಡಬಹುದು. 2. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ನರನ್ನು ಮತ್ತು ತೃತೀಯಲಿಂಗಿಗಳನ್ನು ನಾಮನಿರ್ದೇಶನ ಮಾಡಬಹುದು. ಥರ್ಡ್ ಒನ್ ಲೋಕಸಭೆಗೆ ಆಂಗ್ಲೋ ಇಂಡಿಯನ್ನರನ್ನು ನಾಮನಿರ್ದೇಶನ ಮಾಡುವಂತಿಲ್ಲ. ಫೋರ್ತ್ ಒನ್ ಮೇಲಿನ ಯಾವುದೂ ಅಲ್ಲ. 8ನೇ ಕ್ವಶನ್, ಸಂವಿಧಾನದ 105ನೇ ತಿದ್ದುಪಡಿಯು ಡ್ಯಾಶ್ ಅನ್ನು ಒದಗಿಸುತ್ತದೆ? ಸಾಮಾಜಿಕ ಮತ್ತು ಶೈಕ್ಷಣಿಕವಾದ ಹಿಂದುಳಿದ ವರ್ಗಗಳ ಮಾನ್ಯತೆಯನ್ನು ಮಾಡಲು ರಾಜ್ಯಕ್ಕೆ ಪುನರ್ಸ್ಥಾಪನೆ ಅಧಿಕಾರವನ್ನು ಒದಗಿಸುತ್ತದೆ. ಹಿಂದುಳಿದ ವರ್ಗಗಳನ್ನು ಮಾನ್ಯ ಮಾಡಲು ರಾಜ್ಯಕ್ಕೆ ಪುನರ್ಸ್ಥಾಪನೆ ಅಧಿಕಾರವನ್ನು ಒದಗಿಸುತ್ತದೆ. ಆರ್ಥಿಕವಾಗಿ ಹಿಂದುಳಿದ ವರ್ಗಗಳನ್ನು ಮಾನ್ಯ ಮಾಡಲು ರಾಜ್ಯಕ್ಕೆ ಪುನರ್ಸ್ಥಾಪನೆ ಅಧಿಕಾರವನ್ನು ಒದಗಿಸುತ್ತದೆ. 4 ಮೇಲಿನ ಯಾವುದೂ ಅಲ್ಲ. 9ನೇ ಕ್ವಶನ್, ಭಾರತದ ಸಾದಿಲ್ವಾರರು
ನಿಧಿಯನ್ನು ಯಾರು ಸ್ಥಾಪಿಸುತ್ತಾರೆ? ಒಂದನೇದು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ಸೆಕೆಂಡ್ ಒನ್ ಭಾರತದ ಮಹಾ ಲೆಕ್ಕ ಪರಿಶೋಧಕರು ಮತ್ತು ನಿಯಂತ್ರಕರು. 3 ಭಾರತದ ಸಂಸತ್ತು. 4 ಭಾರತದ ರಾಷ್ಟ್ರಪತಿಗಳು. 10ನೇ ಕ್ವಶನ್. ಅನುಚ್ಛೇದ 18ರ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 1. ಭಾರತ ರತ್ನ ಅಥವಾ ಪದ್ಮ ವಿಭೂಷಣ ದಂತಹ ಪ್ರಶಸ್ತಿಗಳನ್ನು ಸ್ವೀಕರಿಸುವವರು ತಮ್ಮ ಹೆಸರಿಗೆ ಅದನ್ನು ಬಿರುದಾಗಿ ಬಳಸಬೇಕು. ಬಿ ಆಪ್ಷನ್. ಬಿರುದಾಗಿ ಉಪಯೋಗಿಸಬಹುದಾದರೂ ರಾಜ್ಯ, ಮಿಲಿಟರಿ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಪ್ರಶಸ್ತಿಗಳನ್ನು ನೀಡಲು ನಿರ್ಬಂಧವಿಲ್ಲ. ಆಪ್ಷನ್ ಸಿ. ಭಾರತದ ಯಾವುದೇ ನಾಗರಿಕ ವಿದೇಶಿ ರಾಜ್ಯದೊಂದಿಗೆ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ. ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? 1. ಎ ಮತ್ತು ಬಿ. 2. ಎ ಮತ್ತು ಸಿ. 3. ಬಿ ಮತ್ತು ಸಿ. 4. ಎ, ಬಿ ಮತ್ತು ಸಿ. 11. ನೀಡಿರುವ ಹೇಳಿಕೆಗಳಿಂದ ಸೂಕ್ತವಾದ ತೀರ್ಮಾನವನ್ನು ಆಯ್ಕೆಮಾಡಿ. ಹೇಳಿಕೆಗಳು: ಎ. ಎಲ್ಲಾ ಫೆನ್ಸ್ ಸಾಧನಗಳು. ಬಿ. ಕೆಲವು ಸಾಧನಗಳು ಯಂತ್ರಗಳು. ಸಿ. ಎಲ್ಲಾ ಯಂತ್ರಗಳು ಗ್ಯಾಜೆಟ್ಗಳು. ತೀರ್ಮಾನಗಳು: 1. ಕೆಲವು ಸಾಧನಗಳು ಗ್ಯಾಜೆಟ್ಗಳು. 2. ಕೆಲವು ಫೆನ್ಸ್ಗಳು ಯಂತ್ರಗಳು. 1. ನಿರ್ಣಯ 1 ಮಾತ್ರ ಅನುಸರಿಸುತ್ತದೆ. 2. ನಿರ್ಣಯ 2 ಮಾತ್ರ ಅನುಸರಿಸುತ್ತದೆ. 3. ನಿರ್ಣಯ 1 ಮತ್ತು 2 ಇಬ್ಬರೂ ಅನುಸರಿಸುತ್ತದೆ. 4. ನಿರ್ಣಯ 1 ಅಥವಾ 2 ಇಬ್ಬರೂ ಅನುಸರಿಸುವುದಿಲ್ಲ. 12. ಅರುಣ್ ತನ್ನ ಕಚೇರಿಯಿಂದ ಪ್ರಾರಂಭಿಸಲು ಉತ್ತರದ ಕಡೆಗೆ 3 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುವುದು. ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್